ಯಾಕಂದ್ರೆ ಕೋಟ್ಯಾಧೀಶ್ವರರು ಮಾತ್ರ ಈ ಎಲ್ಲ ಪೋಸ್ಟ್ಗಳಿಗೆ ಯೋಗ್ಯರು ಅನ್ನುವಂಥ ವಾತಾವರಣ ಬೆಳೀತಾ ಇದೆ. ಅವ್ರಲ್ಲಿ ಎಷ್ಟು ಯೋಗ್ಯತೆ ಅದ ಎಷ್ಟು ಇಲ್ಲ ಅನ್ನೋದು ಬೇರೆ ವಿಷಯ. ಯಾಕಂದ್ರೆ ಜನರಿಂದ ಆಯ್ಕೆ ಆಗಿರ್ತಾರೆ, ಜನರ ಅವರ ಒಂದು ಏನಪ್ಪ ಅಂತಂದರೆ ಸ್ಟ್ಯಾಬಿಲಿಟಿ, ಯೋಗ್ಯತೆ ಮತ್ತೊಂದನ್ನು ಅಳದಿರ್ತಾರೆ. ಹೀಗಾಗಿ ಆ ಪ್ರಶ್ನೆ ಇಲ್ಲ. ಈಗ ಮುಖ್ಯ ಪ್ರಶ್ನೆ ಏನಪ್ಪ ಅಂದರೆ ಇವರಿಬ್ಬರ ತಿಕ್ಕಾಟದಿಂದ ಪಕ್ಷಕ್ಕೇನು ಹೊಡೆದು ಬಿಡ್ತದೇನೋ ಅನ್ನುವಂಥ ಆತಂಕ ಕೆಲವು ಹಿರಿಯ ಕಾಂಗ್ರೆಸ್ಸಿಗರಲ್ಲಿ. ಯಾಕಂತಂದ್ರೆ ಒಂದು ಕಡೆ ಈ ಸಲ ನಾ CM ಆಗದೆ ಹೋದ್ರೆ 2028 ನಾ ಆಗೋ ಸಾಧ್ಯತೆಗಳಿಲ್ಲ. ಮತ್ತು ಕಾಂಗ್ರೆಸ್ ಈ ಒಂದು ಒಳತಿಕ್ಕಾಟದಿಂದ ಒಂದು ಹಂತಕ್ಕೆ ಬಂದಿರ್ತದೆ. ಇವತ್ತು 2028ರಲ್ಲಿ ಇದು ಗೆಲ್ಲಬಹುದಾ ಅನ್ನುವಂಥದ್ದು. ಯಾಕಂದರೆ ಇಲ್ಲಿವರೆಗೆ ಜಂಟಿಯಾಗಿ ಒಂದು ತಿಳುವಳಿಕೆಯಿಂದ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೊಂಟಿದ್ರೆ ಗೆಲ್ಲುವ ಸಾಧ್ಯತೆಗಳು ಇದ್ದಾವೆ. ಅದರಲ್ಲೂ ಎದುರಾಳಿ ಮತ್ತು 28ರಲ್ಲಿ ನಮ್ಮ ಮೋದಿಯವರು, ಶಾರವರು ಬರೋದು ಗ್ಯಾರಂಟಿ. ಈ ಸಲ ಹಿಂದಿನ ಎಲ್ಲ ತಪ್ಪುಗಳು ಎಲ್ಲಿ ಸೋತರು ಲಾಸ್ಟ್ ಟೈಮ್ ಅನ್ನೋದ್ರ ಲೆಕ್ಕದಲ್ಲಿದ್ದಾರೆ ಅವರು. ಒಂದು ವೇಳೆ ಇಲ್ಲಿ ವೆಸ್ಟ್ ಬೆಂಗಾಲ್ದಲ್ಲಿ ಗೆದ್ದರಂತೂ ಕರ್ನಾಟಕದಲ್ಲಿ ನಿಶ್ಚಿತವಾಗಿಯೂ ಅವರ ಒಂದು ಪ್ರಯತ್ನ ಜಬರ್ದಸ್ತಾಗಿರ್ತದೆ. ಅಂಥ ಪ್ರಸಂಗದಲ್ಲಿ ಒಳತಿಕ್ಕಾಟಗಳಿದ್ದಾವೆ. ಅದೇ ಕಾಲಕ್ಕೆ ನಾನಾ CM ಉಳಿಬೇಕು ಅನ್ನೋಂಥ ಸಿದ್ದರಾಮಯ್ಯರದು ನಾ ಬಿಡಲೇಬಾರದು ಅನ್ನೋಂಥ DK ಅವ್ರದ್ದು ಇವ್ರದ್ದು ಮಾಡಲೇಬಾರದು ಸತೀಶ್ ಅವರ ವಿಚಾರ. ಮುಂದಿನ ಚುನಾವಣೆಗೆ ನಮಗೊಂದಿಷ್ಟು ಅವಕಾಶ ಸಿಗುವ ಸಾಧ್ಯತೆಗಳಿದ್ದಾವೆ ಅನ್ನೋದು ಅವರು. ಅಂದರೆ ಈ ಒಂದು ಅಧಿಕಾರ ತಿಕ್ಕಾಟದಲ್ಲಿ, ಅಧಿಕಾರದ ಒಂದು ಚದುರಂಗದಾಟದಲ್ಲಿ ಕಾಂಗ್ರೆಸ್ಸಿಗೆ ಮಾತ್ರ